ಫೋಟೋ ತೆಗೀರಿ ವೈಟ್ 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 ಅದ್ರ ಮೇಲೆ ನಿಂತ್ಕೊಳ್ಳಿ ಮೇಡಮ್ ಕವರ್ ಆಗಲ್ಲ ನಾನ್ ಸಣ್ಣನಿದ್ದಾಗಿಂದಾನೆ ಈ ಗಿಡಕ್ಕೆ ನೀರ್ ಹಾಕ್ತಾನೆ ಇದೆಯಲ್ಲ ಯಾಕೆ ತಾತ ಅವಾಗ ಹೇಳ್ತಿದ್ದಲ್ಲ ನೋಡು ಈ ಗಿಡ ಎಷ್ಟು ಬೆಳೆದು ದೊಡ್ಡದಾಗೈತೆ ಅಂತ ಈ ಗಿಡದಿಂದ ನಮ್ಗೆ ಉಸಿರಾಡಕ್ಕೆ ಒಳ್ಳೆ ಗಾಳಿ ಕೊಡ್ತೈತೆ ತಿನ್ನೋದಕ್ಕೆ ಆಹಾರ ಕೊಡ್ತೈತೆ ಸ್ವಲ್ಪ ನೆರಳು ಕೊಡ್ತೈತೆ ಕಣ ಹೌದಾ ತಾತ ಗಿಡಗಳಿಂದ ಎಷ್ಟೊಂದು ಉಪಯೋಗ ಇದೆಯಾ ಹೌದು ಕಣ ಅಯ್ಯೋ ಮಳೆನೇ ಇಲ್ವಲ್ಲಪ್ಪ ಇಲ್ಲಿ ಗಿಡಗಳು ಪಾಡೆ ನಡ್ಬೇಕು ಪ್ರತಿ ಇಲ್ಲಿ ಈ ಮೊಬೈಲ್ ಅಲ್ಲಿ ಎಷ್ಟು ಚೆನ್ನಾಗಿರೋ ವಿಡಿಯೋ ಬಂದಿದೆ ಇದು ನೋಡೋದ್ ಬಿಟ್ಬಿಟ್ಟು ಗಿಡಕ್ಕೆಲ್ಲ ನೀರ್ ಹಾಕ್ತಾ ಟೈಮ್ ನೀನೇ ವೇಸ್ಟ್ ಮಾಡ್ಕೊಂತಿದ್ಯಾ ಮೊಬೈಲ್ ನೋಡೋದ್ರಿಂದ ಕಣ್ಣು ಹಾಳಾಗುತ್ತೆ ಆ ಗಿಡಗಳಿಗೆ ನೀರ್ ಹಾಕೋಣ ಈ ಗಿಡಕ್ಕೆ ನೀರ್ ಹಾಕೋದ್ರಿಂದ ಏನ್ ಪ್ರಯೋಜನ ಮೊದ್ಲು ನಮ್ ತಾತನ ಹತ್ರ ನಾನು ಹಂಗೆ ಕೇಳ್ತಿದ್ದೆ ಅವಾಗ ನಮ್ ತಾತ ಹೇಳೋರು ಈ ಗಿಡಗಳಿಂದ ಒಳ್ಳೆ ಆಹಾರ ಸಿಗುತ್ತೆ ಮತ್ತೆ ಉಸಿರಾಡೋಕ್ ಗಾಳಿ ಸಿಗುತ್ತೆ ತಂಪಾದ ನೆರಳು ಸಿಗುತ್ತೆ ಹೌದು ತಮ್ಮ ನೀನ್ ಹೇಳ್ತಾ ಇರೋದು ಸರಿನೇ ನಾನು ಯಾವಾಗ್ಲೂ ಈ ಮೊಬೈಲ್ ನೋಡ್ಕೊಂಡು ನನ್ ಕಣ್ಣೆಲ್ಲ ಹೋಗ್ಬಿಟ್ಟಿತ್ತು ನಾವ್ ಅತಿಯಾಗಿ ಬಳಸುವ ಪ್ಲಾಸ್ಟಿಕ್ ಮತ್ತು ವಾಹನಗಳ ಹೊಗೆಯಿಂದ ಪರಿಸರ ಮಾತೆ ಅದೆಷ್ಟು ನೊಂದಿರ್ಬೋದು ಒಂದ್ಸತಿ ಊಹಿಸ್ಕೊಂಡ್ರೆ ಅಬ್ಬಬ್ಬ ನಾವು ಇದೇ ತರ 10 ಗಿಡಗಳನ್ನ ನೆಡೋಣ ಬಾ ಏನ್ರಿ ಮಳೆನೇ ಇಲ್ಲ ಮತ್ತ ಬೆಳೆನೂ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಾವು ಮತ್ತು ನಮ್ಮ ಮಕ್ಕಳು ಉಪವಾಸವಿರಬೇಕಾಗುತ್ತದೆ ಹಾಗೆಯೇ ಮುಂದೆ ಬರುವ ಸಂಕಟಕ್ಕೆ ಎದುರಾಗಿಸಬೇಕಾಗುತ್ತದೆ ಹೌದು ಹೌದು ಹೇಳುವುದು ನಿಜ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಕೆಟ್ಟು ಬಂದಿರುವ ಈ ಸಂಕಷ್ಟ ಪರಿಸ್ಥಿತಿ ಕೊಂಡೊಯ್ದಿದೆ ಈ ಕಾರಣಕ್ಕೆ ದೇವರೇ ಬಲ್ಲ ಆ ದೇವರೆಲ್ಲ ಕಾರಣ ನಮ್ಮ ಸುತ್ತಮುತ್ತಲಿನ ಜನರೇ ಕಾರಣ ಹೌದು ಹೌದು ಹೇಳುವುದು ನಿಜ ಬಂದ್ರೆ ಹೊತ್ತಾಯ್ತು ಊಟ ಮಾಡೋಣ ಬಂದ್ರಪ್ಪ ಕಟಕರು ನಮ್ಮನ್ನ ಕರೆದು ನಾಶ ಮಾಡೋಕೆ ನಮ್ಮಿಂದ ಎಷ್ಟೋ ನಮ್ಮನ್ನೇ ನಾಶ ಮಾಡ್ತಾರೆ ನೋಡು ನೋಡು ಮರಗಳೆಲ್ಲ ಚೆನ್ನಾಗಿ ಬೆಳೆದು ನಿಂತಿದೆ ಇವನ್ನೆಲ್ಲ ಕಡ್ದು ಪದ್ಮಗ್ ಮಾರಿದ್ರೆ ಒಳ್ಳೆ ಹಣ ಬರುತ್ತೆ ಹೌದೌದು ಕಡೆ ನಿನ್ನೆ ಹೇಳೋದು ನಿಜನೇ ಬಾ ಕರೆಯೋಣ ಮಾನವರೇ ಕರೆಯಬೇಡಿ ನನ್ನನ್ನು ಕರೆಯಬೇಡಿ ಎಷ್ಟು ಬಾರಿಕೆ ಆಗ್ತದಪ್ಪ ಮತ್ತೆ ಸೆಕೆಂಡ್ ಹೋಗ್ತೈತೆ ತಡಿ ನೀರ್ ಕುಡಿತೀನಿ ಅಯ್ಯೋ ಎಷ್ಟ್ ನೀರ್ ಕುಡಿದ್ರು ಬಾರಿಕೆನೆ ಹೋಗ್ತಿಲ್ಲ ತಡಿ ತೊಳಿತೀನಿ ಅಯ್ಯೋ ಬಾಟ್ಲೆ ಖಾಲಿಯಾಗೋಯ್ತು ಏನ್ ಮಾಡ್ಲಿ ಸರಿ ಸೇರ್ಕಪ್ಪ ಹಾಯ್ ಪವನ್ ಎಲ್ಲೋ ಇಲ್ಲಿ ಹಂಗೆ ಟೈಮ್ ಪಾಸ್ ಮಾಡೋಣ ಬಂದಾಗ ಗಾಯ ಜಾಸ್ತಿ ದನ ತಿನ್ಕೊಂಬ ನಾಳೆ ಈ ಚಿಪ್ಸು ಚೆನ್ನಾಗಿದೆ ಕವರ್ ಲೇಸು ಚೆನ್ನಾಗಿದೆ ಜಾಗ ವಿಸ್ತಾರವಾಗೈತೆ ಇಲ್ಲಿ ಎಸ್ಪಾರ ಬಾಯ್ ಮೇಘನ ಬಾರೆ ಇಲ್ಲಿ ಬಾರೆ ಇಲ್ಲಿ ಬಾರೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ಬರೋಣ ನಾನು
ಬರ್ಬೇಕು. ನಮ್ಮ ಅಪ್ಪ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತೀನಿ ಅಂದ್ರೆ ಬೇಡ ಅಂದ್ರು. ಕತೆ ಹಣ್ಣಿನ ಅಂಗಡಿ ಇದೆ ಬಾ. ಹೇಳಿ ಅಕ್ಕ, ಏನ್ ಕೊಡ್ಲಿ ನಿಮ್ಗೆ? ನಾನೇನ್ ಕೊಡಿ ಕೊಡಿ. ಇವನ್ನೆಲ್ಲ ತಗೊಂಡೋಗಕ್ಕೆ ಬ್ಯಾಗ್ ತಂದಿದ್ದೀರಾ? ಇವನ್ನೆಲ್ಲ ತಗೊಂಡೋಗಕ್ಕೆ ಬ್ಯಾಗ್ ತಂದಿದ್ದೀರಾ? ಏನಿಲ್ಲ, 5 ರೂಪಾಯಿ ಜಾಸ್ತಿನೇ ಕೊಡ್ತೀನಿ. ಪ್ಲಾಸ್ಟಿಕ್ ಕವರಿಗೆ ಬ್ಯಾಗ್ ತಂದಿಲ್ಲ. ಅಯ್ಯೋ, ಪ್ಲಾಸ್ಟಿಕ್ ಕವರಿಗೆ ಹಾಕೊಡಿ ಅಣ್ಣ. ಸರಿ. ನಾನೇ ತಗೋಬೇಕು ಬಾ. ಬಾ, ಏನ್ ಬೇಕು ತಗೋ. ಅಡ್ಗೆ ಮನೆಗೆ ಬೇಕಾಗಿದ್ದು ಎಲ್ಲ ಸಾಮಾನು ಕೊಡಿ. ಏನೇನ್ ಬೇಕು ಕೇಳಕ್ಕೆ ಎಲ್ಲ ಕೊಡ್ತೀನಿ. ಅಕ್ಕಿ ಗೋಧಿ ಎಲ್ಲಾನು ಕೊಡಿ. ಸರಿ ಅಕ್ಕ. ಬ್ಯಾಗ್ ತರ್ತಿದ್ದೀರಾ? ಅಯ್ಯೋ ಅಯ್ಯೋ, ಬ್ಯಾಗ್ ಇಲ್ಲ, ಏನಿಲ್ಲ. ಹಣ್ಣಿನ ಅಂಗಡಿ ಅವರೇ ಪ್ಲಾಸ್ಟಿಕ್ ಕವರ್ ಇಸ್ಕೊಂಡ್ಬಂದಿದ್ದೀವಿ. ನೀವು ಪ್ಲಾಸ್ಟಿಕ್ ಕವರ್ಗೆ ಹಾಕೊಳ್ಳಿ. ಅಕ್ಕ, ಸರ್ಕಾರ ಪ್ಲಾಸ್ಟಿಕ್ ಕವರ್ನ ಬ್ಯಾನ್ ಮಾಡೈತೆ. ಆದ್ರೂ ಸ್ವಲ್ಪ ಎತ್ತಿಡಿದೀನಿ ನಾನು. ಯಾರ್ಯಾರ ಕೇಳಿದ್ರೆ ನಮ್ಮಂದಿಲ್ಲ ಬೇಡ ಅಂತ ಹೇಳ್ಬೇಡ್ರಿ ಅಷ್ಟೇ. ಹಾ ಸರಿ ಅಣ್ಣ, ಆಯ್ತು. ಹಣ್ಣೆಲ್ಲ ಚೆನ್ನಾಗಿದ್ಯಾ? ಹಣ್ಣೆಲ್ಲ ಚೆನ್ನಾಗಿದ್ಯಾ? ಈ ಹಣ್ಣನ್ನೆಲ್ಲ ತಗೊಳ್ಳೋಣ. ಆಯ್ತು. ಈ ಪ್ಲಾಸ್ಟಿಕ್ ಕವರ್ನೆಲ್ಲ ಏನ್ ಮಾಡೋಣ? ಇಲ್ಲೇ ಬಿಸಾಕು. ಹಾ ಸರಿ. ನಿನ್ ಜೊತೆ ಮಾತಾಡ್ಕೊಂಡು ಮನೆಗೆ ಪಾತ್ರೆ ತೊಳಿತಿದ್ದೆ. ನೀನ್ ಮಾಡೋದೇ ಮಾತಾಡ್ತು. ಅಯ್ಯೋ ಬಿಡಿ, ದುಡ್ಡು ಕೊಟ್ರೆ ಎಷ್ಟ್ ಬೇಕಾದ್ರೂ ನೀರ್ ಸಿಗಲ್ವಾ? ಹಂಗಂತ ನೀರ್ ಬಿಲ್ ಎಲ್ಲ ನಾವೇ ಕಟ್ಬೇಕಲ್ವಾ? ಸರಿ ಆಯ್ತು, ಬಾಯ್. ಸರಿ ಬಾಯ್. ಮಕ್ಕಳೇ, ನಾನು ವೃಕ್ಷ ಮತ್ತೆ ಇನ್ನು ನನ್ನ ಹೃದಯ ತುಂಬಾ ದುಃಖದಿಂದ ತುಂಬಿದೆ. ಜನರು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಎಸೆಯುತ್ತಾರೆ. ಪ್ಲಾಸ್ಟಿಕ್ ಎಸೆಯುವುದರಿಂದ ಮಣ್ಣು ಮಾಲಿನ್ಯವಾಗುತ್ತದೆ. ಮಣ್ಣು ಮಾಲಿನ್ಯವಾದರೆ ಗಿಡಗಳು ಸರಿಯಾಗಿ ಬೆಳೆಯುವುದಿಲ್ಲ ಹಾಗೂ ಬೆಳೆಗಳು ಹಾಳಾಗುತ್ತವೆ. ಗಾಳಿ, ಮಣ್ಣು, ನೀರು ಇವೆಲ್ಲವೂ ಹಾಳಾದರೆ ಮಾನವರ ಆರೋಗ್ಯವೂ ಹಾಳಾಗುತ್ತದೆ. ಕಸ ಮತ್ತು ಪ್ಲಾಸ್ಟಿಕ್ ಕೆರೆಗಳಿಗೆ, ನದಿಗಳಿಗೆ ಸೇರುತ್ತವೆ. ಆಗ ನೀರು ಮಾಲಿನ್ಯವಾಗುತ್ತದೆ. ಮರವನ್ನು ಕಡಿದರೆ ಮಳೆ ಕಡಿಮೆಯಾಗುತ್ತದೆ. ಭೂಮಿಯ ಉಷ್ಣತೆ ಹೆಚ್ಚಾಗುತ್ತದೆ. ಪರಿಸರವನ್ನು ಸಂರಕ್ಷಿಸಿ, ನೀವು ಸುರಕ್ಷಿತವಾಗಿರಿ. ನಾನು ವೃಕ್ಷ ಮಾತೆ, ಈ ಭೂಮಿಯ ಒಂದು ಹೃದಯದ ಭಾಗ. ನಾನು ನಿಮಗೆ ತಂಪಾದ ಗಾಳಿ, ನೆರಳು, ಹಣ್ಣು, ಹೂವುಗಳನ್ನು ನೀಡುತ್ತೇನೆ. ನಾನು ನಿಮಗೆ ಸೇವೆ ಮಾಡುತ್ತೇನೆ. ನಾನು ನಿಮ್ಮ ಮನೆ ಮುಂದೆ, ರಸ್ತೆಗಳ ಬದಿಯಲ್ಲಿ, ಕಾಡಿನಲ್ಲಿ ಎಲ್ಲೆಡೆ ನಾನು ಇದ್ದೇನೆ. ನೀವು ನನ್ನನ್ನು ಕಾಪಾಡಿದರೆ ನಾನು ನಿಮ್ಮನ್ನು ಕಾಪಾಡುತ್ತೇನೆ. ಭೂಮಿ ಬಿಸಿಯಾಗುತ್ತಿದೆ. ಮಳೆ ಸರಿಯಾಗಿ ಬೀಳುತ್ತಿಲ್ಲ. ನದಿಗಳು ಒಣಗುತ್ತಿದೆ. ಪಕ್ಷಿಗಳು ಅಳುತ್ತಿದೆ. ಇನ್ನೂ ಸಮಯ ಇದೆ ಈ ಪ್ರಕೃತಿ ಮಾತೆಯನ್ನು ಹಸಿರಾಗಿಸಲು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ, ನೀರನ್ನು ಉಳಿಸಿ, ಮರಗಿಡಗಳನ್ನು ಕಡಿಯಬೇಡಿ. ಒಂದು ಸಣ್ಣ ಪ್ರಯತ್ನ ಮಾಡಿದರೆ ಮುಂದೆ ದೊಡ್ಡ ಬದಲಾವಣೆ ಬರುತ್ತದೆ. ಸಾವಿರ ವರ್ಷಗಳಿಂದ ನನ್ನ ದಾರಿಯಲ್ಲಿ ನಾನು ಸಾಗುತ್ತಲೇ ಬಂದಿದ್ದೇನೆ. ನೀವಿನ್ನೂ ಇರಲಿಲ್ಲ. ಆದರೆ ಆ ಹಿಂದಿನ ಕಾಲದಿಂದಲೂ ನಾನು ಇಲ್ಲಿಯೇ ಇದ್ದೆ. ಮುಂದೆ ನೀವಿಲ್ಲಿ ಇರುತ್ತೀರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನಾನು ಇಲ್ಲಿಯೇ ಇರುತ್ತೇನೆ. ನೀವು ಉಪಯೋಗಿಸುವ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಸಂಪನ್ಮೂಲಗಳು ಎಲ್ಲವೂ ನನ್ನ ನಿರ್ಮಲ ಮತ್ತು ಪರಿಶುದ್ಧವಾದ ಗಾಳಿಯಲ್ಲಿ ಬೆರೆತು ಕಲುಷಿತವಾಗುತ್ತಿದೆ. ಇದರಿಂದ ನಾನು, ವೃಕ್ಷ ಮಾತೆ ಎಲ್ಲರೂ ಆಯಾಸಗೊಂಡು ಹೈರಾಣಾಗಿ ಹೋಗಿದ್ದೇವೆ. ನಿಮ್ಮ ಶರೀರವು ಹೇಗೆ ನಿಮ್ಮನ್ನು ಸುಡುತ್ತದೋ ಹಾಗೆ ನನ್ನ ಈ
ಈ ಮಣ್ಣು ನನ್ನನ್ನು ಸುಡಲಾರಂಭಿಸಿದೆ. ನೀವು ಉಪಯೋಗಿಸುವ ರಾಸಾಯನಿಕ ಗೊಬ್ಬರ ಎಲ್ಲವೂ ನನ್ನ ಭೂಮಿಯಲ್ಲಿ ಬೆರೆತು ಇದರಿಂದ ನನಗೆ ತುಂಬಾ ನಷ್ಟವಾಗುತ್ತಿದೆ. ಇದಕ್ಕೆ ಕಾರಣ ನೀವೇ ಎಂದು ನಾನು ಹೇಳುತ್ತೇನೆ. ಇನ್ನೂ ಕಾಲ ಮಿಂಚಿಲ್ಲ. ನೀವು ನಿಮ್ಮ ಮೊಬೈಲ್ ಮತ್ತು ಟಿವಿಯನ್ನು ನೋಡುವ ಬದಲು ನನ್ನನ್ನು ಬೆಳೆಸಿ ಮತ್ತು ರಕ್ಷಿಸಿ. ಈ ನಷ್ಟಕ್ಕೆಲ್ಲ ಕಾರಣ ನೀವೇ. ಇದಕ್ಕೆ ಪರಿಹಾರ ನಿಮ್ಮಲ್ಲಿ ಇದೆ. ಈ ನಷ್ಟಕ್ಕೆ ಪರಿಹಾರ ನಿಮ್ಮಲ್ಲಿ ಇಲ್ಲ, ಏಕೆಂದರೆ ನೀವು ನಿಮ್ಮ ಫೋನು ಟಿವಿ ಎಲ್ಲವಿಂದ ಹಾಳಾಗಿದ್ದೀರಾ. ಹಾಗಾಗಿ ಇನ್ನೂ ಕಾಲ ಮಿಂಚಿಲ್ಲ. ನನ್ನನ್ನು ರಕ್ಷಿಸಿ ಮತ್ತು ಸಂರಕ್ಷಿಸಿ. ಧನ್ಯವಾದ. ಅಯ್ಯೋ, ಈ ಮನುಷ್ಯನಪ್ಪ ಪ್ಲಾಸ್ಟಿಕ್ ನ ಎಲ್ಲಿ ಬೇಕೋ ಅಲ್ಲಲ್ಲೇ ಎಸ್ಬಿಟ್ಟೋಗಿದ್ದಾರೆ. ಇನ್ ಮಳೆ ಬಾದ್ರೆ ಎಲ್ಲಿ ಗೊತ್ತೈತೆ. ನೀನು ಕೆಲಸ ಮಾಡ್ತಿದ್ಯಾ? ನೋಡು, ಮನುಷ್ಯ ಪ್ಲಾಸ್ಟಿಕ್ ನ ಎಲ್ಲಿ ಬೇಕೋ ಅಲ್ಲಲ್ಲೇ ಎಸ್ಬಿಟ್ಟೋಗಿದ್ದಾರೆ. ನೀನಾದ್ರೂ ಪರಿಸರ ಉಳಿಸ್ತೀಯಾ ಅನ್ಕೊಂಡಿದೀನಿ. ಉಳಿಸ್ತೀಯಾ? ಹೌದಪ್ಪ, ಉಳಿಸ್ತೀನಿ. ಈಗಷ್ಟೇ ನಾವು ನೋಡಿದ ಹಾಗೆ ದೇವರ ಕೊಡುಗೆ ಆಗಿರುವ ನಮ್ಮ ಪರಿಸರವನ್ನು ನಾವೇ ನಮ್ಮ ಕೈಯಾರ ಪ್ಲಾಸ್ಟಿಕ್ ಬಳಕೆ ಮಾಡುತ್ತಾ ಹಾಳು ಮಾಡುತ್ತಿದ್ದೇವೆ. ಆದರೆ ಹಿಂದಿನ ಕಾಲದಲ್ಲಿ ಹೀಗಿರಲಿಲ್ಲ. ನಮ್ಮ ಪೂರ್ವಿಕರು ಬೆಳೆಸಿದ ಗಿಡಮರಗಳು ಆರೋಗ್ಯವಾಗಿರುತ್ತಿತ್ತು, ಅವರ ಆಯಸ್ಸು ಹೆಚ್ಚಾಗಿರುತ್ತಿತ್ತು ಮತ್ತು ಅವರ ಜೀವನ ಸಮೃದ್ಧಿಯಾಗಿರುತ್ತಿತ್ತು. ಅವರು ನಿಸ್ವಾರ್ಥದಿಂದ ಅವರ ಮುಂದಿನ ಪೀಳಿಗೆಯವರಿಗಾಗಿ ಗಿಡಮರಗಳನ್ನು ಬೆಳೆಸುತ್ತಿದ್ದರು. ನಮ್ಮ ಹಿರಿಯರು ದುರಾಲೋಚನೆ ಮಾಡುತ್ತಿದ್ದರೆ ಹೊರತು ಈಗಿನವರಂತೆ ದುರಾಲೋಚನೆ ಮಾಡಿ ಅವರು ಬೆಳೆಸಿರುವ ಗಿಡಮರಗಳನ್ನೆಲ್ಲ ನಾಶ ಮಾಡುತ್ತಿರಲಿಲ್ಲ.